ಸಾರಿ ಮಾವ, ಲೇಟ್ ಆಗೋಯ್ತು. ಅತ್ತೆ ಇದನ್ನ ಟ್ಯಾಬ್ಲೆಟ್ ತಗೊಳ್ಳಿ. ಅಯ್ಯೋ ಕಂದ ನೋಡು, ಈಗ ನಂಗೆ ಸ್ವಲ್ಪ ವಾಸಿ ಅಂತಾನೆ ಅನ್ನಿಸ್ತಾ ಇದೆ. ಟ್ಯಾಬ್ಲೆಟ್ ಎಲ್ಲ ಏನ್ ಬೇಡ, ನಾನು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೊರಟೋಗುತ್ತೆ. ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ಹೇಗತ್ತೆ ಸರಿ ಹೋಗುತ್ತೆ? ಪ್ಲೀಸ್ ಅತ್ತೆ ಟ್ಯಾಬ್ಲೆಟ್ ತಗೊಳ್ಳಿ. ನೋಡು ಪುಟ್ಟಿ, ನೀನ್ ನಂಗೆ ಏನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಂಬ ಸಾಕು. ಯಾಕತ್ತೆ ಹೀಗೆ ಹಠ ಮಾಡ್ತಿದ್ದೀರಾ? ಹುಷಾರಿಲ್ದೇ ಇದ್ದಾಗ ಯಾರಾದ್ರೂ ಕಾಫಿ ಕುಡಿತಾರ? ನೋಡಿ ಮಾವ, ಕಾಫಿ ಬೇಕಂತೆ, ಅದು ಸ್ಟ್ರಾಂಗ್ ಕಾಫಿ. ಅದೆಲ್ಲ ಮುಟ್ಟೋ ಹಾಗೆ ಇಲ್ಲ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಇಡ್ಲಿ ಅಥವಾ ಗಂಜಿ ಈ ತರ ಲೈಟ್ ಫುಡ್ ತಗೋಬೇಕು ಅಂತ. ಇವಾಗ ಟ್ಯಾಬ್ಲೆಟ್ ತಗೊಳ್ಳಿ, ಆಮೇಲೆ ಗಂಜಿ ಮಾಡ್ಕೊಡ್ತೀನಿ. ನೋಡ್ಕಂದ ನಂಗೆ ಟ್ಯಾಬ್ಲೆಟ್ ಬೇಡ, ತುಂಬಾ ಅಸಹ್ಯ ಅನ್ಸುತ್ತೆ. ವಾಕಕ್ಕೆ ಬಂದ ಆಮೇಲೆ ವಾಂತಿ ಗಿಂತಿ ಆಗ್ಬಿಟ್ರೆ ಪ್ಲೀಸ್ ಬೇಡ ರೀ. ಮಂದಾಕಿನಿ, ಯಾಕೆ ಹೀಗೆ ಚಿಕ್ಕ ಮಕ್ಕಳ ತರ ಆಡ್ತಿದ್ಯಾ? ಪಾಪ ಅವಳು ಆಫೀಸ್ಗೆ ಹೋಗದೆ ನಿನ್ ಸೇವೆ ಮಾಡಕ್ ನಿಂತಿಯಾಳೆ, ನೀನ್ ನೋಡಿದ್ರೆ ಟ್ಯಾಬ್ಲೆಟ್ ತೊಳಕ್ ಹಿಂಗ್ ಆಡ್ತಿದ್ಯಲ್ಲ. ಪ್ಲೀಸ್ ಅತ್ತೆ, ನನ್ಗೋಸ್ಕರ ತಗೊಳ್ಳಿ. ವಾಂತಿ ಬಂದ್ರೆ ಇಟ್ಸ್ ಓಕೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಪ್ಲೀಸ್ ಅತ್ತೆ ಟ್ಯಾಬ್ಲೆಟ್ ತಗೊಳ್ಳಿ. ಬೇಡ ರೀ, ನಾನು ಸರಿ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಕು. ತಗೊಳ್ಳಿ, ನನ್ಗೋಸ್ಕರ ಅತ್ತೆ, ಪ್ಲೀಸ್ 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 ತಗೊಳ್ಳೇಬೇಕಾ? ತಗೊಳ್ಳೇಬೇಕು. ಅಬ್ಬಾ, ಅಂತೂ ಮಾತ್ರೆ ನುಂಗ್ಸಿದ್ದಾಯ್ತು. ಅಲ್ಲ, ಇವಳಿಗೆ ಜ್ವರ ಬಂತು ಅಂದ್ರೆ ಅದ್ ಏನಾಗುತ್ತೆ ಏನೋ, ಚಿಕ್ಕ ಮಕ್ಕಳ ತರ ಹಠ ಮಾಡಕ್ ಶುರು ಮಾಡ್ತಾಳೆ, ಯಾರ ಮಾತು ಕೇಳೋದೇ ಇಲ್ಲ. ಸದ್ಯ ನೀನಿದ್ದಿದ್ರಿಂದ ಸರಿ ಹೋಯ್ತು, ಇಲ್ಲ ಅಂದ್ರೆ ನಾನು ಒಬ್ಬನೇ ಇವಳನ್ನ ಸಂಭಾಳಿಸೋ ಅಷ್ಟರಲ್ಲಿ ನಂಗೆ ಜ್ವರ ಬಂದ್ಬಿಟ್ಟಿರೋದು. ಸರಿ, ಈಗೇನೋ ಮಾತ್ರೆ ಕೊಟ್ಟಿದ್ದಾಯ್ತಲ್ಲ, ನಿನ್ಗೆ ಯಾವ್ದೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ಯಲ್ಲಮ್ಮ, ನೀ ಹೋಗೋದನ್ನ ನೋಡ್ಕೋ, ಇವಳನ್ನ ನಾನು ನೋಡ್ಕೋತೀನಿ. ಅತ್ತೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಹೇಗೋಗ್ಲಿ ಮಾವ? ಇವಾಗ ತಾನೇ ಒಂದ್ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಇಷ್ಟೊಂದು ಹಠ ಮಾಡಿದ್ರು, ಇನ್ನ ಮಧ್ಯಾಹ್ನ 2 ಟ್ಯಾಬ್ಲೆಟ್ ತಗೋಬೇಕು. ಯೋಚನೆ ಮಾಡಿ ನಿಮ್ಗೆ ಹ್ಯಾಂಡಲ್ ಮಾಡಕ್ ಆಗತ್ತಾ ಅಂತ. ಅಯ್ಯೋ, ಅವಳು ಅಷ್ಟೊಂದೆಲ್ಲ ಕಷ್ಟ ಕೊಡಲ್ಲಮ್ಮ, ನಾ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನೀನೇನು ಮರಿ ಮಾಡ್ಕೋಬೇಡ, ನೀನು ಹೋಗು, ನಾನು ನೋಡ್ಕೋತೀನಿ. ಇಟ್ಸ್ ಓಕೆ ಮಾವ, ನನ್ಗೆ ಕೆಲಸ ಇಂಪಾರ್ಟೆಂಟ್ ನಿಜ, ಬಟ್ ಫ್ಯಾಮಿಲಿಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾನಿವತ್ತು ಇಲ್ಲೇ ಇದ್ದು ಅತ್ತೆನ ನೋಡ್ಕೊಳ್ತೀನಿ. 1 ನಿಮಿಷ ಬಂದ ಇರಿ. ನೋಡಿದ್ಯಾ ಮಂದಾಕಿನಿ, ಸೊಸೆ ಆಡಿದ ಮಾತನ್ನ? ನೋಡು, ಜನ 1000 ಮಾತಾಡ್ತಾರೆ, ಹಾಗಂತ ಎಲ್ರ ಮುಂದೆ ನೀನ್ ಸೊಸೆ ಏನು ಅಂತ ಸಾಬೀತ್ ಮಾಡೋ ಅವಶ್ಯಕತೆ ಇಲ್ಲ. ಅವಳು ಏನು ಅಂತ ನಿನಗ್ ಗೊತ್ತಲ್ವಾ, ಅಷ್ಟು ಸಾಕು. ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನ್ ಬೇಕು? ಬನ್ನಿ, ಸ್ವಲ್ಪ ಹೊತ್ತು ಉಯ್ಯಾಲಲ್ಲಿ ಕೂತ್ಕೊಂಡು ಮಾತಾಡೋಣ. ಅಬ್ಬಾ, ಬಹಳ ದಿವಸ ಆಗಿತ್ತು. ಉಯ್ಯಾಲೆ ಒಂಥರ ಸುಖ, ದೊಡ್ಡವ್ರ ಪಾಲ್ಗೆ ಒಂಥರ ತೊಟ್ಲಿದ್ದ ಹಾಗೆ. ಎಲ್ಲರ ಮಲ್ಲೂ ಕಂಪಲ್ಸರಿ ಇರಲೇಬೇಕು. ಈ ವಯಸ್ಸಲ್ಲಿ ತೊಟ್ಲಲ್ಲಂತೂ ಮಲ್ಗಕ್ಕಾಗಲ್ಲ, ಅಟ್ಲೀಸ್ಟ್ ಈ ಸುಖನಾದ್ರೂ ಕಾಂಪನ್ಸೇಟ್ ಆಗುತ್ತೆ. ಹೌದಲ್ಲ, ನನ್ಗೆ ಯೋಚನೆ ಬಂದಿಲ್ಲ. ಉಯ್ಯಾಲೆ ತೊಟ್ಲು ಫೀಲ್ ಕೊಡುತ್ತೆ. ಈ ಉಯ್ಯಾಲೆ ಅನ್ನೋ ಪದನೇ ಎಷ್ಟು ಉದ್ಭುತಾಗಿದೆ ಅಲ್ವಾ? ಉಯ್ಯಾಲೆ ತರಾನೇ ಇದೆ. ಗುಡ್ ನೈಟ್ ಅಣ್ಣ. ಏ ಅಶು, ನಿಂತ್ಕೋಪುಟ್ಟಿ, ಊಟ ಆಯ್ತಾ? ಏ ಅರುಣ್ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದ. ಹೇಗಿದ್ರು ಆಫೀಸಿಂದ ಬೇಗ ಬಂದಿದ್ದೀನಿ, ಅವ್ನು ಫ್ರೀ ಇದ್ರೆ ಕರಿ, ಮಾತಾಡೋಣ. ಅಣ್ಣ, ಅವ್ರು ಬಿಸ್ನೆಸ್ ಕಾಲಲ್ಲಿ ಬ್ಯುಸಿ ಇದ್ದಾರೆ, ನಾಳೆ ಮಾತಾಡಿದ್ರೆ ಆಯ್ತು ಬಿಡು. ಯಾಕೆ, ಏನಾಯ್ತು ಅವಳಿಗೆ? ಮನೇಲೇನಾದ್ರೂ ಗಲಾಟೆ ಆಯ್ತಾ? ಅದು ನಾನು ಚೆಕ್ ಕೊಡೋಕೆ ಹೋಗಿದ್ದೆ, ಆದ್ರೆ ಅವಳು ತಗೊಳ್ಳಿಲ್ಲ. ಹೌದಾ? ಯಾಕೆ? ನಾನು ಅರುಣ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅವನಿಗೆ ಟೈಮ್ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಳ? ಅಮ್ಮ ಆಗೋದು. ಅಶ್ವಿನಿಗೆ ಏನಾದರೂ ಸಮಸ್ಯೆ ಆಗಿದೆಯಾ? ಅದೇನಿಲ್ಲ ಗೌತಮ್, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಮ್ಮ, ಸುಮ್ಮನೆ ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತೀರಾ? ಎಲ್ಲ ಬೇಕಾ ಏನು ಅಂತ ಹೇಳಿ ಪರವಾಗಿಲ್ಲ. ಅದು ಗೌತಮ್, ಅಶ್ವಿನಿ ಬೆಳಗ್ಗೆ ನಿನ್ನ ಹತ್ರ ದುಡ್ಡು ಕೇಳಿದ್ಲಾ? ಹಾಂ, ಕೇಳಿದ್ದು. ಭೂಮಿಕಾಗೆ ಚೆಕ್ ಕೊಡಿ ಅಂತ ಹೇಳಿದ್ನಲ್ಲ, ಕೊಟ್ಟಿಲ್ವಾ ಇನ್ನು? ಕೊಟ್ಟಿದ್ಲು, ಆದರೆ ಅದೇನೋ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ. ನೀನು ಅಶ್ವಿನಿ ಹತ್ರ ಕೇಳು. ಅಮ್ಮ, ಏನು ಅಂತ ಹೇಳಿ ಪರವಾಗಿಲ್ಲ. ಅಲ್ಲ, ಎಕ್ಸಾಕ್ಟಾಗಿ ಏನು ನಡೀತು ಅಂತ ನನಗೆ ಗೊತ್ತಿಲ್ಲ ಗೌತಮ್. ನಾನು ಅಶ್ವಿನಿಗೆ ಫೋನ್ ಮಾಡ್ತೀನಿ, ನೀನು ಮಾತಾಡು. ಹಾಂ,
ಅಶ್ವಿನಿ ರೂಮಿಗೆ ಬಾಮ್ಮ. ಬರ್ತಿದ್ದಾಳೆ. ಹಾಂ ಪುಟ ಯಾಕೆ ಒಂಥರ ಇದೆಯಾ ಹಾ ಏನಾಯ್ತು ಹೇಳು. ಅಣ್ಣ ಅದು ಬೆಳಗ್ಗೆ ನಿನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ದೆ ಅಲ್ವಾ, ನೀನು ಅದಕ್ಕೆ ಹತ್ರ ಚೆಕ್ಕಿಸ್ಕೊ ಅಂತ ಹೇಳಿದೆ. ಆದರೆ ಅತ್ತಿಗೆಗೆ ಹೋಗಿ ಕೇಳಿದ್ರೆ ಯಾಕೆ ಏನು ಅಂತ ಕ್ವೆಶನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಈ ಥರ ಸಿಚುವೇಶನ್ನ ಫೇಸ್ ಮಾಡಿಲ್ಲ ಅಣ್ಣ. ನನಗಾಗಿರಲಿ ಅಥವಾ ಈ ಮನೇಲಿ ಯಾರಿಗೇ ಆಗಿರಲಿ, ಅಮ್ಮ ಮತ್ತು ನೀನು ದುಡ್ಡು ಬೇಕು ಅಂದಾಗಲೆಲ್ಲ ಯಾವತ್ತೂ ಕ್ವೆಶನ್ನೇ ಮಾಡಿಲ್ಲ. ಎಷ್ಟು ಬೇಕು ಅಂತ ಕೇಳಿದ್ದೀರ ಅಷ್ಟೇ. ಆದರೆ ಇವತ್ತು ಅತ್ತಿಗೆ ಯಾಕೆ ಎಷ್ಟು ಅಂತ ಕೇಳಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು. ಆದರೆ ಇದರಲ್ಲಿ ಅತ್ತಿಗೆದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಅತ್ತಿಗೆ ಈ ಮನೆ ಯಜಮಾನಿ ಆದಮೇಲೆ ಲೆಕ್ಕ ಕೇಳೋದು ಅವ್ರ ರೈಟ್ಸ್ ಅಣ್ಣ. ಆದರೆ ಲೆಕ್ಕ ಹೇಳ್ದಿದ್ದು ನನ್ನ ತಪ್ಪು. ಐ ಆಮ್ ರಿಯಲಿ ಸಾರಿ ಅಣ್ಣ. ಅಶ್ವಿನಿ ಸಮಾಧಾನ ಮಾಡ್ಕೊಂಬ. ನೋಡು, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ನಿಜ ಹೇಳ್ಬೇಕಂದ್ರೆ ನಿಮ್ದು ಯಾರ್ದು ತಪ್ಪಿಲ್ಲ ನಂದೇ. ನಾನು ನಿಮ್ಮನ್ನೆಲ್ಲ ಸುಖದಲ್ಲಿ ಬೆಳೆಸಿ ತಪ್ಪು ಮಾಡಿಬಿಟ್ಟೆ ಅಶ್ವಿನಿ. ಇಲ್ಲ ಅಮ್ಮ, ಇದ್ರಲ್ಲಿ ನಿಂದೇನು ತಪ್ಪಿದೆ? ಎಲ್ಲ ನಂದೇ ತಪ್ಪು. ನಾನು ಅದಕ್ಕೆ ಹತ್ರ ದುಡ್ಡು ಕೇಳಬಾರ್ದಿತ್ತು, ಕೇಳೇ ದೊಡ್ಡ ತಪ್ಪು ಮಾಡಿದೆ.